ನಮಗಿವಾಗ ಪಕ್ಕದ ದೇಶದಲ್ಲಿ ಏನಾಗ್ತಾ ಇದೆ, ಯುಕ್ರೇನಲ್ಲಿ ಏನಾಗ್ತಾ ಇದೆ, ವರ್ಲ್ಡಲ್ಲಿ ಏನಾಗ್ತಾ ಇದೆ, ಪಕ್ಕದ ಮನೇಲಿ ಏನಾಗ್ತಾ ಇದೆ, ಊರಲ್ಲಿ ಏನಾಗ್ತಾ ಇದೆ, ಎಲ್ಲ ಮಾಹಿತಿ ನಮಗೆ ಸಿಗ್ತದೆ. ನಮಗೆ ಫೋನ್ ಮಾಡೋರೆಲ್ಲ ಇಂಥದ್ದೇ ಹೇಳಿ. ಆದರೆ ನಮ್ಮ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ, ಇದನ್ನು ಸೆಲ್ಫ್ ನಾಲೆಡ್ಜ್ ಅಂತಾರೆ. ಇದನ್ನೇ ಆತ್ಮಜ್ಞಾನ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಆತ್ಮಜ್ಞಾನ ಅಂತಂದರೆ ನಮ್ಮ ಬಗ್ಗೆ ನಮಗಿರ್ತಕ್ಕಂಥ ಅರಿವೆಷ್ಟು. ಹೌದಾ? ಶರೀರ ಜ್ಞಾನ ಇದೆ ನಮಗೆ, ಯಾಕೆಂದರೆ ಅದು ಅನುಭವಕ್ಕೆ ಬರ್ತದೆ. ಕಣ್ಣು ನೋವಾದರೆ ಕಣ್ಣು ಬಗ್ಗೆ ಗೊತ್ತಾಗ್ತದೆ, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಎದೆ, ಹೊಟ್ಟೆ ಹಸಿವಾದಾಗ ಹೊಟ್ಟೆ ಇದೆ ಅಂತ ಗೊತ್ತಾಗ್ತದೆ, ಕಾಲು ನೋವಾದಾಗ ಕಾಲಿದೆ ಅಂತ ಗೊತ್ತಾಗ್ತದೆ, ತಲೆ ನೋವು ಬಂದರೆ ಮದುವೆ ಆಗಿದೆ ಅಂತ ಗೊತ್ತಾಗ್ತದೆ. ಕರೆಕ್ಟ್ ಅಲ್ವಾ? ಆದರೆ ಅಷ್ಟೇನಾ ನಾವು ಅಂದರೆ ಈ ಕೈ, ಕಾಲು, ಕಣ್ಣು, ಹೊಟ್ಟೆ ಇದೇನಾ? ಇದೇ ಆಗಿದ್ದಿದ್ರೆ ರಮಣ ಮಹರ್ಷಿಗಳಿಗೆ ಯಾಕೆ ಡೌಟ್ ಬಂತು, ಹುವಾಮೈ ಅಂತ, ನಾನು ಯಾರು? ಕರೆಕ್ಟ್ ಅಲ್ಲ? ಈಗ ನೀವು ಯಾರು? ವಾರಿಯು ಕೇಳಿದ ತಕ್ಷಣ ಐ ಆಮ್ ಎ ಬಾಯ್, ಐ ಆಮ್ ಎ ಗರ್ಲ್, ಆಮೇಲೆ ಇಂಜಿನಿಯರ್, ಆಮೇಲೆ ಡಾಕ್ಟರ್. ಅದು ಪ್ರೊಫೆಷನ್. ಜೆಂಡರ್ ಹೇಳ್ತೀವಿ, ಇಲ್ಲ ವೃತ್ತಿ ಹೇಳ್ತೀವಿ, ಇಲ್ಲ ಜಾತಿನೂ ಹೇಳ್ತೀವಿ. ಸರಿ, ಈಗ ಜಾತಿ ಬೇರೆ ಬಂದ್ಬಿಟ್ಟಿದೆ. ಕುಲಗಜ್ಜಿ ಅಂತಾರೆ ಇದಕ್ಕೆ. ಉರಿಗಜ್ಜಿ ಅಂತ ಕೇಳಿದರೆ ನೀವು ಹಿಂದೆ ಆಗ್ತಿತ್ತು, ಇವಾಗೆಲ್ಲ ಕಮ್ಮಿ. ಈ ಕುಲಗಜ್ಜಿ ಅದಕ್ಕಿಂತ ಅಡ್ವಾನ್ಸ್ ಮತಗಜ್ಜಿ. ಕುಲ ಮತ. ಆತ್ಮ ಯಾವ ಕುಲ? ಆತ್ಮ ಗಂಡೋ ಹೆಣ್ಣು? ಆತ್ಮಕ್ಕೆ ಕುಲ ಇದೆಯಾ? ನೀವೆಲ್ಲ ಒರಿಜಿನಲ್ಲಿ ಆತ್ಮಸ್ವರೂಪಿಗಳಲ್ವ? ಅಷ್ಟಂತೂ ನಿಮ್ಗೆ ಗೊತ್ತಿರ್ತದೆ. ಒರಿಜಿನಲಿ ನಿಮ್ಗೆ ಯಾವುದು ಕುಲ ಗೋತ್ರ ಇಲ್ಲ. ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಮತ್ತು ಇದು ಹೆಂಗೆ ಬಂತು ನಮ್ಮ ಡೇಟಾದಲ್ಲಿ ಬಂದು ಸೇರಿಕೊಳ್ತಲ್ಲ ಈ ವೈರಸ್ಗಳು? ಈಗ ಬಾಧಿಸ್ತಿರೋದು ಇದೇ. ನಾನು ಕಮ್ಮಿ ಜಾತಿಯವನು, ನಾನು ಜಾಸ್ತಿ ಜಾತಿಯವನು, ನಾನು ಗಂಡು, ನಾನು ಹೆಣ್ಣು, ನಾನು ಶ್ರೀಮಂತ, ನಾನು ಬಡವ. ಆತ್ಮ ನಾನು ಶ್ರೀಮಂತನೂ ಅಲ್ಲ, ಬಡವನೂ ಅಲ್ಲ. ನನಗೆ ನೋವಿದೆ, ನನಗೆ ಚಿಂತೆ ಇದೆ, ನನಗೆ ಭಯ ಇದೆ. ಆತ್ಮನಿಗೆ ನೋವಿಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ, ವ್ಯಸನ ಇಲ್ಲ. ಹಾಗಾದ್ರೆ ನಾವ್ಯಾರು? ನಾವ್ಯಾರು? ನಮ್ಮ ನಿಜ ಸ್ವರೂಪವೇನು? ಇದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ ಎಲ್ಲರೂ. ತಿಳ್ಕೊಂಡಿದ್ದೆಲ್ಲ ಏನು? ರಾಮಾಯಣ ತಿಳ್ಕೊಂಡ್ವಿ, ಮಹಾಭಾರತ ತಿಳ್ಕೊಂಡ್ವಿ, ಇನ್ನಷ್ಟು ಕನ್ಫ್ಯೂಷನ್ಸ್ ಜಾಸ್ತಿ ಆಯಿತು. ರಾಮಾಯಣ ಎಲ್ಲ ತಿಳ್ಕೊಂಡ್ರೆ ಏನಾಗುತ್ತೆ? ಅನೇಕ ಪ್ರಶ್ನೆಗಳು ಮೂಡ್ತದೆ. ರಾಮ ಯಾಕೆ ವಾಲಿಗೆ ಬೆನ್ನಿಗೆ ಬಾಣ ಬಿಟ್ಟ? ರಾಮ ಯಾಕೆ ತುಂಬಿದ ಗರ್ಭಿಣಿಯನ್ನು ಕಾಡಿಗಟ್ಟಿದ್ದ? ಕೃಷ್ಣ ದೇವರಾಗಿದ್ದುಕೊಂಡು ತಾನೇ ಸಂಹಾರ ಮಾಡಬಹುದಾಗಿತ್ತಲ್ಲ. 3 ಜನ ಸಂಹಾರ ಮಾಡಿದರೆ ಮಹಾಭಾರತ ಆಗ್ತಿರಲಿಲ್ಲ. 18 ಅಕ್ಷೋಹಿಣಿ ಸೈನ್ಯ ಉಳಿತಾ ಇತ್ತು. ಯಾಕೆ? ಕೃಷ್ಣನ ಬುದ್ಧಿ ಇಲ್ವಾ? ಎಷ್ಟು ಹೊಡ್ತದೆ. ಯಾಕಂದರೆ ಅವನ ಹತ್ರ ಅಲ್ಟಿಮೇಟ್ ವೆಪನ್ ಇತ್ತು. ಯಾವುದದು? ಸುದರ್ಶನ. ಅವನು ತನಗಾಗದೇ ಇರೋರ್ನ ಏನು ಮಾಡಿದ? ಶಿಶುಪಾಲ್ ನಿಂಕೊಂದ, ಕಂಸನ್ ನಿಂಕೊಂದ. ಆ ವೆಪನ್ ಬಿಟ್ಟೆ ಕೊಂಡಲ್ಲ. ಹಾಗೆ ದುರ್ಯೋಧನ, ಶಕುನಿನ, ಇನ್ಯಾರು ದುಶ್ಯಾಸನ ಮುಗಿಸಿದ್ರೆ ಯುದ್ಧನೇ ನಡೀತಿಲ್ಲ. ಕರೆಕ್ಟ್ ಅಲ್ಲ? ಹೀಗೆ ರಾಮಾಯಣ ಮಹಾಭಾರತ ಓದಿದರೆ ಇನ್ನಷ್ಟು ಪ್ರಶ್ನೆಗಳು ಹುಡ್ತವೆ ಹೊರತು ಪ್ರಶ್ನೆಗಳು ಎಂಡ್ ಆಗೋದಿಲ್ಲ. ಹಾಗಾಗಿ ಯಾರನ್ನು ಓದಿದರೆ ಪ್ರಶ್ನೆಗಳು ಹುಟ್ಟೋದಿಲ್ಲೋ ಅವ್ರನ್ನೇ ಓದಬೇಕು. ಇದೇ ಆತ್ಮಜ್ಞಾನ. ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಾನು ಯಾರು, ನಾನು ಎಲ್ಲಿಂದ ಬಂದೆ, ಮತ್ತು ಎಲ್ಲಿಗೆ ಹೋಗ್ತೀನಿ, ಮತ್ತು ಯಾಕೆ ಬಂದಿದ್ದೀನಿ, ಮತ್ತು ಈ ಆಟ ಏನು, ಈ ಡ್ರಾಮಾ ಏನು, ಉದರ ನಿಮಿತ್ತಂ ಬಹಕೃತ ವೇಷಂ. ನನಗೆ ಯಾಕೆ ನೋವಾಗ್ತದೆ, ನನಗೆ ಯಾಕೆ ದುಃಖ ಇದೆ, ನನಗೆ ಯಾಕೆ ಕರ್ಮ ಇಟ್ಕೊಳ್ತದೆ, ನಾನು ಯಾರು,
ಇಂಥ ವಿಚಾರಗಳನ್ನು ಎಲ್ಲೆಲ್ಲಿ ಸಾಧ್ಯವಿದೆಯೋ ಅದು ನಾವು ತಿಳ್ಕೊಳ್ತಾ ಹೋದರೆ ಸ್ಪಷ್ಟವಾದ ಕ್ಲಾರಿಟಿ ಬರ್ತದೆ. ನಮ್ಮ ಬಗ್ಗೆ ಒಂದು ಸ್ಪಷ್ಟ ಕ್ಲಾರಿಟಿ ಬಂದಾಗ ವೇದನೆ ಇರೋದಿಲ್ಲ, ದುಃಖ ಅನ್ನೋದು ನಾಶ ಆಗ್ತದೆ. ದುಃಖ ನಾಶಕ್ಕಾಗಿಯೇ ಆತ್ಮಜ್ಞಾನ ಪ್ರಾಪ್ತಿಯಾಗಬೇಕು. ಆತ್ಮಜ್ಞಾನ ಒಂದೇ ದುಃಖ ನಾಶ ಮಾಡುವುದು, ಆತ್ಮಜ್ಞಾನ ಒಂದೇ ದುಃಖ ನಾಶ ಮಾಡುವುದು. ನಾನು ಕಷ್ಟದಲ್ಲಿದ್ದೇನೆ, ನಾನು ಸಾಲದಲ್ಲಿದ್ದೇನೆ, ನಾನು ಬಡವನಾಗಿದ್ದೇನೆ, ಹಾಗಾಗಿ ನಾನು ದುಃಖಿತನಾಗಿದ್ದೇನೆ. ಹಾಗಾದರೆ ಶ್ರೀಮಂತರು ಸುಖವಾಗಿರಬೇಕಲ್ಲ? ಶ್ರೀಮಂತನ ಕೇಳಿ, ನೀನು ಸುಖವಾಗಿದ್ದೀಯಾ, ನೀನು ಆನಂದವಾಗಿದ್ದೀಯಾ ಅಂತ ಇಲ್ಲ, ಅವನಿಗೂ ಸಮಸ್ಯೆಗಳಿರ್ತವೆ. ದುಡ್ಡಿದೆ ಅವನ ಹತ್ರ, ದುಡ್ಡು ಇನ್ನು ಬಿಟ್ಟು ಇನ್ನೇನು ಸಂಬಂಧಗಳು ಹಾಳಾಗಿರ್ತವೆ. ಅವನಲ್ಲಿ ಭಯ ಇದೆ, ಅವನಲ್ಲಿ ರೋಗದ ಭಯ ಇದೆ, ಸಾವಿನ ಭಯ ಇದೆ, 10,000 ಭಯಗಳಿದೆ ನಮಗೆ.